ದೆಹಲಿಗೆ ಶಿಫ್ಟ್. ಕೆಲವೇ ಕ್ಷಣಗಳಲ್ಲಿ ಒಂದು ಕಡೆ ಸಿಎಂ ಕ್ಯಾಂಪ್ ದೆಹಲಿಗೆ. ಇನ್ನು HAL ನಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಸಿಎಂ ಆಗಮಿಸಲಿದ್ದಾರೆ. ನಾಳೆ ರಾಜ್ಯ ರಾಜಕಾರಣದ ಪಾಲಿಗೆ ಡಿ-ಡೇ. ರಾಹುಲ್ ಮುಂದೆ ರಾಜಿ ಸಂಧಾನ ಬಲ ಪ್ರದರ್ಶನವನ್ನ ಮಾಡಲಾಗತ್ತಾ? ಡಿಕೆಗೆ ಮಣೆ ಹಾಕ್ತಾರಾ ರಾಹುಲ್ ಗಾಂಧಿ? ಹಾಗಾದ್ರೆ ಸಿದ್ದರಾಮಯ್ಯ ಕಡೆಗೆ ಒಲವನ್ನ ತೋರಿಸ್ತಾರಾ ರಾಹುಲ್ ಗಾಂಧಿ? ನಾಳೆ ಏನಾಗಲಿದೆ? $1 ಮಿಲಿಯನ್ ಪ್ರಶ್ನೆ ಕೂಡ ಇರುವಂತದ್ದು. ಎಲ್ಲರ ಕಣ್ಣು ರಾಹುಲ್ ಗಾಂಧಿಯ ನಡೆಯ ಮೇಲಿದೆ. ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಸಂಚಲನವನ್ನ ಮೂಡಿಸುತ್ತಾ ನಾಳೆಯ ಒಂದು ಸಭೆ ಅನ್ನುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಒಂದು ಕಡೆ ಸಿಎಂ ಕ್ಯಾಂಪ್ ದೆಹಲಿಗೆ ಹೊರಡೋದಕ್ಕೆ ಸಜ್ಜಾಗಿದೆ. HAL ನಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಸಿಎಂ ಆಗಮಿಸಲಿದ್ದಾರೆ. ನಾಳೆ ರಾಜ್ಯ ರಾಜಕಾರಣದ ಪಾಲಿಗೆ ಡಿ-ಡೇ. ರಾಹುಲ್ ಮುಂದೆ ರಾಜಿ ಸಂಧಾನ ಬಲ ಪ್ರದರ್ಶನ ಕೂಡ. ಡಿಕೆಗೆ ಮಣೆ ಹಾಕ್ತಾರಾ ರಾಹುಲ್ ಗಾಂಧಿ? ಸಿದ್ದರಾಮಯ್ಯ ಕಡೆಗೆ ಒಲವನ್ನ ತೋರಿಸ್ತಾರಾ ರಾಹುಲ್ ಗಾಂಧಿ? ಹಾಗಾದ್ರೆ ನಾಳೆ ಏನಾಗ್ಲಿದೆ? $1 ಮಿಲಿಯನ್ ಪ್ರಶ್ನೆ. ಎಲ್ಲರ ಕಣ್ಣು ಕೂಡ ರಾಹುಲ್ ಗಾಂಧಿಯ ನಡೆಯ ಮೇಲಿದೆ. ದೆಹಲಿಗೆ ಹಾರುವ ಮುನ್ನ ಪರಮೇಶ್ವರ್ ಮಾತನಾಡಿರುವಂಥದ್ದು. ಸೊ ಹೈಕಮಾಂಡ್ ಯಾರ ಕಡೆ ಒಲವನ್ನ ತೋರಿಸುತ್ತೆ? ಮತ್ತೊಂದು ಕಡೆ ಇಲ್ಲಿ ಡಿಕೆಶಿಗೆ ಒಂದಷ್ಟು ಆಫರ್ಗಳ ಮೇಲೆ ಆಫರ್ಗಳನ್ನ ಕೊಡ್ತಾ ಇರುವಂಥದ್ದು. ಮತ್ತೊಂದು ಖಾತೆಯ ಭರವಸೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ಗೂ ಕೂಡ ಆಫರ್ ಕೊಟ್ಟಿದ್ದಾರೆ. ಅಂದ್ರೆ ಸಿಎಂ ಸ್ಥಾನ ನಿಮಗೆ ಕೊಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಇಂಡೈರೆಕ್ಟ್ಲಿ ಹೇಳೋಕೆ ಹೊರಡ್ತಾ ಹೈಕಮಾಂಡ್ ಡಿಕೆಶಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ? ಡಿಕೆಶಿ ಇದಕ್ಕೆಲ್ಲ ಒಪ್ತಾರಾ? ಹೀಗಂತ ಒಂದು ಕಡೆ ಪ್ರಶ್ನೆಗಳು ಮೂಡ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಪಟ್ಟವನ್ನ ಬಿಡೋದಿಲ್ಲ. ಇನ್ ಕೇಸ್ ಸಂಖ್ಯಾಬಲ ನಾನು ತೋರಿಸೋದಿಕ್ ಸಾಧ್ಯ ಆಗಿಲ್ಲ ಅಂದ್ರೆ ಬಿಟ್ಕೊಡ್ತೀನಿ. ದೆಹಲಿಗೆ ಹಾರುವ ಮುನ್ನ ಪರಮೇಶ್ವರ್ ಮಾತನಾಡಿದ್ದಾರೆ. ಸಿಎಂ ಜೊತೆಗೆ ದೆಹಲಿಗೆ ಹಾರಿದಂತಹ ಪರಂ, ಸಿಎಂ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ, ಆದರೆ ಪ್ರತ್ಯೇಕವಾಗಿ ಎಂದೂ ಕೂಡ ಹೋಗಿಲ್ಲ. ನಾಳೆಯೇ ಕರೆದಿದ್ದಾರೆ, ಚರ್ಚೆ ಅಂತೂ ಆಗಲಿದೆ. ಹಿಂದೆಯೂ ಕೂಡ ಹೇಳಿದ್ದೆ, ಈಗಲೂ ಕೂಡ ಹೇಳ್ತೀನಿ, ಏನೇ ಇದ್ರೂ ಕೂಡ ಬಗೆಹರಿಬೇಕು ಅಂತ ಪರಂ ಹೇಳಿರುವಂಥದ್ದು. ಇದರ ಪರಿಣಾಮ ಆಡಳಿತದ ಮೇಲೆ ಬೀರಲಿದೆ. ಹಾಗಾಗಿ ಏನೇ ಇದ್ರೂ ಕೂಡ ಹೈಕಮಾಂಡ್ ಬಗೆಹರಿಸಬೇಕು, ಬಗೆಹರಿಸಿ ಅಂತ ನಾನಂತೂ ಮನವಿ ಮಾಡ್ತೀನಿ. ಕೆಲ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತನಾಡ್ತಾರೆ, ಕೆಲವೊಮ್ಮೆ ಒಟ್ಟಿಗೆ ಕೂರಿಸಿ ಮಾತನಾಡ್ತಾರೆ. ಏನೇ ಸಮಸ್ಯೆ ಇದ್ರೂ ಕೂಡ ಹೈಕಮಾಂಡ್ ಬಗೆಹರಿಸಬೇಕು. ಎಲ್ಲರ ಚಿತ್ತ ಇದೀಗ ನಾಳೆಯ ಸಭೆಯತ್ತ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ 100 ಶಾಸಕರ ಸಹಿ ಇರುವಂತಹ ಒಂದು ಪತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸಿದ್ಧ ಇದೆ ನನ್ನ ಹತ್ರ. ಇನ್ ಕೇಸ್ ನನ್ನ ಹತ್ರ ಸಂಖ್ಯಾಬಲ ಇಲ್ವಾ, ನನಗೆ ಜಾಸ್ತಿ ಬೆಂಬಲ ಸಿಗ್ತಾ ಇಲ್ವಾ, ಓಕೆ ಫೈನ್, ನಾನು ಪಟ್ಟವನ್ನ ಬಿಡ್ತೀನಿ. ಪ್ರತ್ಯೇಕವಾಗಿ ಹೋಗಿದ್ರೆ ನೀವು ಹೇಳೋದು ಕರೆಕ್ಟ್. ಆದರೆ ನಾನು ಪ್ರತ್ಯೇಕವಾಗಿ ಹೋಗಿಲ್ಲ, ಜೊತೆಯಲ್ಲಿ ಹೋಗ್ತೇವೆ. ಅಷ್ಟು ಬಿಟ್ಟರೆ ಬೇರೆ ಮೂರ್ನಾಲ್ಕು ವಿಚಾರಗಳಲ್ಲಿ ಯಾವುದಾದ್ರೂ ಆಗ್ತದೆ, ಇದು ಹೇಳೋಕ್ಕಾಗಲ್ಲ. ನಾಳೆ ಫೈನಲ್ ತೀರ್ಮಾನಗಳಾಗ್ಬೋದು ಸರ್. ಚರ್ಚೆ ಅಂತೂ ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ. ಅವ್ರ ಜೊತೆಯಲ್ಲಿ ಏನು ಮಾತಾಡ್ತೀವಿ. ಪ್ರತ್ಯೇಕವಾಗಿ ಹೋಗಿದ್ರೆ ನೀವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಸಿಕ್ಕಾಪಟ್ಟೆ ಕುತೂಹಲ ಇರುವಂತದ್ದು ನಾಳೆಯ ಸಭೆಯಲ್ಲಿ ಏನೆಲ್ಲ ಡಿಸಿಷನ್ ಆಗಬಹುದು ಅಂತ. ಒಂದ್ ಕಡೆ ಖಾತೆಯ ಒಂದು ಆಫರ್ಗಳನ್ನ ಕೊಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ಗಾಗಿರ್ಬೋದು, ಸುರೇಶ್ಗಾಗಿರ್ಬೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯ 100 ಶಾಸಕರ ಒಂದು ಸಹಿ ಇರುವಂತಹ ಪತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ದೆಹಲಿಯ ದಂಡಯಾತ್ರೆ ಏನಾಗಬಹುದು, ಕ್ಯೂರಿಯಾಸಿಟಿ ಇರುವಂತದ್ದು. ವಿವೇಕ್, ನಾಳಿನ ಅಪ್ಡೇಟ್ಸ್ ಕೊಡೋದಾದ್ರೆ.
ಎಸ್ ರೋಜಾ, ಇಳಿಯವರೆಗೂ ಕೂಡ ಏನು ಸರ್ಕಾರದಲ್ಲಿ ಒಂದಿಷ್ಟು ಗೊಂದಲ ಕೂಡ ನಡೀತಾ ಇತ್ತು. ಒಂದು ಕಡೆ ಅಧಿಕಾರ ಹಸ್ತಾಂತರದ ಒಂದು ವಿಚಾರ ಆಗಿರ್ಬೋದು, ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು. ಈ ರೀತಿಯಾಗಿ ಒಂದಿಷ್ಟು ವಿಚಾರಗಳ ಪೈಕಿ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲ ಕೂಡ ಆಗ್ತಿತ್ತು. ಸದ್ಯದ ಮಟ್ಟಿಗೆ ಈ ಗೊಂದಲಗಳಿಗೆಲ್ಲ ಬ್ರೇಕ್ ಹಾಕೋದಕ್ಕೆ ಅಂತಲೇ ಹೇಳಿ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಬುಲಾವನ್ನ ಕೊಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಜೊತೆ ಒಂದಿಷ್ಟು ಆಪ್ತ ಸಚಿವರಾದಂಥವರು, ಜೊತೆಗೆ ಅವರದ್ದೇ ಆಪ್ತ ಶಾಸಕರಾಗಿರ್ಬೋದು, MLCಗಳು ಎಲ್ಲರೂ ಸೇರಿ ಒಟ್ಟಾರೆ ಒಂದು 20 ಜನಕ್ಕೂ ಹೆಚ್ಚು ಜನ ಕೂಡ ಡೆಲ್ಲಿಗೆ ಪ್ರಯಾಣವನ್ನು ಗಳಿಸ್ತಿದ್ರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಅವರೊಬ್ಬರೇ ಹೋಗ್ತಾ ಇದ್ದಾರೆ. ಅವರ ಜೊತೆ ಅವರ ಸಹೋದರರಾದಂಥ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ನಾಳೆ 11 ಗಂಟೆಗೆ ಅಪಾಯಿಂಟ್ಮೆಂಟ್ ಅನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಫಿಕ್ಸ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಕೂಡ ಭಾಗಿಯಾಗ್ತಾರೆ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಅನ್ನೋದು ಸದ್ಯದ ಮಟ್ಟಿಗೆ ಇರತಕ್ಕಂಥ ಕುತೂಹಲ. ಈಗ ರಾಜ್ಯದಲ್ಲಿ ಬರ್ತಕ್ಕಂಥ ಮುಂಬರುವಂತ ಏನು ರಾಜ್ಯಸಭಾ ಚುನಾವಣೆ ಇದೆ, ಮೂರು ಕ್ಷೇತ್ರಗಳು ಕೂಡ ಖಾಲಿಯಾಗುತ್ತೆ. 3 ತೆರವಾಗಂತ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಒಂದಿಷ್ಟು ಕೂಡ ಕುತೂಹಲ ಮೂಡಿಸ್ತಿದ್ರೆ. ಜೊತೆಗೆ ಅದರ ಜೊತೆಗೆ MLC ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಬರ್ತಾ ಇದೆ. ಅದಕ್ಕೆ ಯಾರಿಗೆ ಟಿಕೆಟ್ ನೀಡಬೇಕು, ಯಾರಿಗೆ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಇದೆ. ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಈಗಾಗಲೇ ಏನು ದೆಹಲಿ ದಂಡಯಾತ್ರೆ ಕೂಡ ಮಾಡಿದ್ರು ಸಾಕಷ್ಟು ಶಾಸಕರು. ಜೊತೆಗೆ ಆ ಶಾಸಕರಿಗೆ ಯಾರಿಗೆ ಮಣೆ ಹಾಕಬೇಕು ಅನ್ನೋದು ಕೂಡ ಒಂದಿಷ್ಟು ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಟೆನ್ಷನ್ ಕೂಡ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಏನೀಗ ದೆಹಲಿಗೆ ತೆರಳಿದ್ದಾರೆ, ಅವರ ಜೊತೆನೆ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡು ತೆರಳಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆ ಪಟ್ಟಿಯಲ್ಲಿ ಯಾರಿಗೆ ಮುಂದಿನ ಬಾರಿಗೆ ಸಚಿವರಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಆ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಜೊತೆಗೆ ಏನು ಸಿದ್ದರಾಮಯ್ಯ ಅವರು ಒಂದಿಷ್ಟು ಸೈನ್ ಮಾಡ್ಕೊಂಡಿರೋಂಥ ಒಂದಿಷ್ಟು ಕಾಗದಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಸುಮಾರು 100ಕ್ಕೂ ಹೆಚ್ಚು ಶಾಸಕರು ಅವರ ಪರವಾಗಿ ಬೆಂಬಲ ತೋರಿಸಿದಂತೆ ಒಂದಿಷ್ಟು ಕಾಗದಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಡೆಲ್ಲಿಗೆ ಎಂಬ ಮಾಹಿತಿ ಕೂಡ ಸಂಗ್ರಹವಾಗ್ತಿದೆ. ಜೊತೆಗೆ ಈ ಹಿಂದೆ ನಾವು ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಜನವರಿಯ ಸಂದರ್ಭದಲ್ಲಿ, ಅಂದ್ರೆ ಅಧಿವೇಶನ ಆದ ಬಳಿಕ ಜನವರಿಯ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಒಂದಿಷ್ಟು ಜನರ ಬಳಿ ಸೈನ್ ಅನ್ನ ಕೂಡ ಮಾಡಿಸ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಪರವಾಗಿ ಬೆಂಬಲವನ್ನ ತೋರಿಸ್ತಾ 70ರಿಂದ 80 ಶಾಸಕರ ಬೆಂಬಲವನ್ನ ತೋರಿಸಿ ಸಹಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಹರಿದಾಡಿದ್ವು. ಆದ್ರೆ ಅದು ನಿಜಕ್ಕೂ ಎಷ್ಟು ನಿಜ ಆಗಿತ್ತು, ಸುಳ್ಳಾಗಿತ್ತು ಅಂತ ಕೂಡ ಗೊತ್ತಿರಲ್ಲ. ಆದ್ರೆ ಈ ಬಾರಿ ಕೂಡ ಅಷ್ಟೇ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಅಷ್ಟೇ 100ಕ್ಕೂ ಹೆಚ್ಚು ಶಾಸಕರ ಸೈನ್ಗಳನ್ನ ಇಟ್ಕೊಂಡು ದೆಹಲಿಯ ಪ್ರಯಾಣವನ್ನು ಗಳಿಸಿದ್ದಾರೆ. ಅಲ್ಲಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕುತೂಹಲಕಾರಿ ಮೂಡಿಸುವಂತ ಸಂಗತಿ. ರೋಜಾ, ರೈಟ್. ವಿವೇಕ್, ಏನಂತ ಹೇಳಿದ್ರೆ ಪರಮೇಶ್ವರ್ ಅವರು ಕೂಡ CM ಜೊತೆಯಲ್ಲಿ ಹೋಗ್ತಾ ಇರುವಂಥದ್ದು ಪ್ರತ್ಯೇಕವಾಗಿ ಈ ರೀತಿ ಹೋಗಿರಲಿಲ್ಲ, ಬಟ್ ನಾಳೆ ಎಲ್ಲವೂ ಕೂಡ ಫೈನಲೈಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಬಿಫೋರ್ ದಟ್ ಮಾತನಾಡಿದ್ದಾರೆ. ಸೊ ಏನೆಲ್ಲ ಹೇಳಿದರೆ ಅಪ್ಡೇಟ್ಸ್ ಕೊಡ್ಬೋದಾ? ಎಸ್ ರೋಜಾ, ಈಗಾಗಲೇ ಏನು ಕಳೆದ 6 ತಿಂಗಳಿಂದ ಕೂಡ ರಾಜ್ಯದಲ್ಲಿ ಗೊಂದಲ ಇದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಅವರ ಜೊತೆ ತೆರಳುತ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಪರಮೇಶ್ವರ್ ಅವರ ಜೊತೆಗೆ ಈಗಾಗಲೇ ಒಂದಿಷ್ಟು ಸಚಿವರು ಕೂಡ ಹೋಗ್ತಾ ಇದ್ದಾರೆ, ಸಾಕಷ್ಟು ಸಚಿವರುಗಳು ಕೂಡ ಹೋಗ್ತಾ ಇದ್ದಾರೆ. ಆದರೆ ಎಲ್ಲರ ಕಣ್ಣು ಈಗ ಸದ್ಯ ರಾಹುಲ್ ಗಾಂಧಿ ಅವರ ನಡೆ ನಾಳೆ ಯಾವ ರೀತಿಯಾಗಿರುತ್ತೆ ಅಂತ. ಅವರು ಪವರ್ ಶೇರಿಂಗ್ನ ವಿಚಾರದ ಗೊಂದಲವನ್ನು ಸರಿಪಡಿಸ್ತಾರಾ, ಅಥವಾ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಥವಾ ಕ್ಯಾಬಿನೆಟ್ ರೀಶಫಲ್ ಏನು ಮಾಡ್ತಾ ಇದ್ದಾರೆ ಅದರ ವಿಚಾರವಾಗಿ ಗೊಂದಲವನ್ನು ಬಗೆಹರಿಸ್ತಾರೆ, ಯಾರಿಗೆ ಸೈಲೆಂಟ್ ಆಗಿ ಇರೋದಕ್ಕೆ ಹೇಳ್ತಾರೆ, ಏನು ಸೂಚನೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಿದೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರಿಗೆ ಮುಂದುವರಿಸಿದ್ರೆ ಅವರ ಮುಂದಿನ ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮುಖ್ಯಮಂತ್ರಿ ಆಗಿ ಆಯ್ಕೆ ಮಾಡ್ತಾರೆ, ಇದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಮೂಡಿಸ್ತಿರುವಂಥ ಕುತೂಹಲ. ಆದರೆ ಎಲ್ಲವೂ ಕೂಡ ಈಗ ಡಿಸೈಡ್ ಆಗ್ತಕ್ಕಂಥದ್ದು ನಾಳೆ 11 ಗಂಟೆ ಆದ ಬಳಿಕವೇ ಅಂತ. ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಅವರು ಅಷ್ಟೇ ಮಾತನಾಡುವಂಥ ಸಂದರ್ಭದಲ್ಲೇ ನಾಳೆ ಕ್ವಶನ್ ಪೇಪರ್ ಸಿಗುತ್ತೆ, ನಾಳೆ ಕ್ವಶನ್ ಪೇಪರ್ ಸಿಕ್ಕ ಮೇಲೆನೆ ರಿಸಲ್ಟ್ ಕೂಡ ಬರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಏನು ನಾವು ಮಾತನಾಡೋದಕ್ಕಾಗಲ್ಲ ಅಂತ ಕಾಂಗ್ರೆಸ್ನ ಸಾಕಷ್ಟು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ನಾಳೆ ನಿರ್ಧಾರ ಮೇಲೆ ಕಾದು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ರೋಜಾ, ಥ್ಯಾಂಕ್ ಯು ವಿವೇಕ್, ನಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.